ದೂರದೃಷ್ಟಿ ನಾಯಕ ಅಂಗರಾಮಯ್ಯನವರ ವೇದಿಕೆಯಲ್ಲಿ ಬರ್ತಾ ಇದ್ದಾರೆ. ನಾವೆಲ್ಲರೂ ಎದ್ದು ನಿಂತು ಅವರಿಗೆ ಅಭಿಮಾನದ ತಪಾಲುಗಳನ್ನು ತಟ್ಟಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಪಂಪನ ಧರ್ಮಾತೀತ ಮಾನವ ಪ್ರೀತಿ, ಬಸವಣ್ಣನ ಜಾತ್ಯತೀತ ಕೀರ್ತಿ, ಕರ್ನಾಟಕ ಮಾತೆ ಜಯ ಸುಂದರ ನದಿಯಂದದ ಚಂದದ ಹೊನ್ನಿನ ಗಣ್ಯ ತನುಜಾತೆ ಜನರ ಹಸುರಿನ ಜಲ ಗೌತಮ ದಿನ ವಿದ್ಯಾರಣ್ಯ ಬಸವೇಶ್ವರ ಮಾತೆ. ಧನ್ಯವಾದಗಳು. ಕೊಡ್ತಾ ಇದ್ದೇನೆ ಸರ್. ಇದನ್ನು ಸರಸ್ವತಿ ಮುಂದಿನಿಂದ ಆಗಿದ್ರೆ ಇವ್ರೆ ಪವರ್ ಮಾತಾಡಂಗ ಆಗ್ಬಿಟ್ಟವನೆ ಅಂದ್ಕೊಂಡ್ರೆ ಕಣ ಅವರ ಏನ್ ಪವರ್ ಮಾತಾಡಂಗ ಆಗ್ಬಿಟ್ಟ ಅಂದ್ಕೊಂಡ್ರು. ದೀಪ ಅಡ್ಡ ಬರ್ತಾ ಇದೆ. ಸ್ವಲ್ಪ ಹಿಂದೆ ಬನ್ನಿ, ಯಾರು ಕಾಣಲ್ಲ ನೀವು. ಬರೀ 4 ಜನ ತೆಗಿಬೇಕಾಗ್ತದೆ. ಬಾಳಿಗೆ ಶುಭೋದಯ ಬರೆದ ಅಪರೂಪದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಜ್ಞಾನದ ಸಂಕೇತವಾಗಿ ಈ ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನು ಅಭಿಮಾನದಿಂದ ನಾನು ಅವರಿಗೆ ಗೌರವವನ್ನು ಕೂಡ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು ಸಾಮಾನ್ಯ ವರ್ಗದ ಕುಟುಂಬದಿಂದ ಇದ್ದೇನೆ. ಮುಖ್ಯವಾಗಿ ಇವತ್ತು ನಿನ್ನೆಯಿಂದಲೂ ಕೂಡ ಈ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಬಂದು ಆಗಮಿಸಿದ್ದಾರೆ. ಅವರನ್ನು ಕೂಡ ನಾವು ಆತ್ಮೀಯವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಅವರಿಗೆ ಅವಕಾಶಗಳನ್ನ ಮಾಡಿಕೊಳ್ಳಬೇಕು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದಾನೆ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಆ ಮಕ್ಕಳುಗಳಿಗೆ ಸಾಧನೆಯನ್ನ ಮಾಡಿರ್ತಕ್ಕಂಥ ವಿಶೇಷವಾಗಿರುವಂಥ ಕಾರ್ಯಕ್ರಮ ಮೈಸೂರಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಬಂದು ಈ ಪ್ರತಿಭಾ ಪುರಸ್ಕಾರವನ್ನು ಉದ್ಘಾಟನೆಯನ್ನು ಮಾಡಿದ್ರು. ಮಕ್ಕಳಿಗೆ ಹಿತವಚನ ಹೇಳಿದರು, ನೌಕರಿಗೆ ಸಂದೇಶ ಕೊಟ್ಟರು. ನಮ್ಮ ಡಿಮ್ಯಾಂಡ್ ಕೂಡ ಅವ್ರ ಗಮನ ಸೆಳೆಯುವಂಥ ಕೆಲಸ ಮಾಡಿದ್ವಿ. ಕೆಲವು ಡಿಮ್ಯಾಂಡ್ಗಳಿಗೆಲ್ಲ ಶಿಕ್ಷಕರ ಸಮಸ್ಯೆಗಳಿಗೆ ಚೀಫ್ ಸೆಕ್ರೆಟರಿ ನೇತೃತ್ವದಲ್ಲಿ ಸಭೆಯನ್ನು ಕರೆದು ಶೀಘ್ರದಲ್ಲೇ ಕ್ರಮ ವಹಿಸ್ತೇನೆ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. PST ಆ್ಯಂಡ್ GPT ಮತ್ತು ಹೆಚ್ಚುವರಿ ಶಿಕ್ಷಕರ ಬಗ್ಗೆ, NPS ಬಗ್ಗೆ ಶೀಘ್ರದಲ್ಲಿ ವರದಿಯನ್ನು ತೆಗೆದುಕೊಳ್ತೇವೆ ಎನ್ನುವಂಥ ಭರವಸೆ ಕೊಟ್ಟಿದ್ದಾರೆ. ಹೆಲ್ತ್ ಸ್ಕೀಮನ್ನು ಶೀಘ್ರ ಲಾಂಚ್ ಮಾಡ್ತೇವೆ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ನಮ್ಮ ಡಿಮ್ಯಾಂಡ್ಗಳನ್ನು ಗಮನ ಸೆಳೆಯುವಂಥದ್ದು ಒಂದು. ಸೆಕೆಂಡ್ ಥಿಂಗ್ ಈಸ್ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಪ್ರತಿಭಾ ಪುರಸ್ಕಾರ. ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು ಮೊದಲ ಬಾರಿಗೆ ಯಾರು ಕೂಡ ಪ್ರತಿಭಾ ಪುರಸ್ಕಾರಕ್ಕೆ ಬಂದಿಲ್ಲ. ಸೊ ಅವ್ರ ತವರು ಜಿಲ್ಲೆಯಲ್ಲಿ ಆದಾಗ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ 4-5 ಸಾವಿರ ಜನ ನೌಕರು ಸೇರಿದರು. ಒಂದು ಅದ್ಭುತವಾಗಿರೋ ಕಾರ್ಯಕ್ರಮ. ಮುಖ್ಯಮಂತ್ರಿಗಳು ಕೂಡ ಖುಷಿಪಟ್ಟರು. ಸೊ ಕಾರ್ಯಕ್ರಮ ಸಾರ್ಥಕತೆ ಬಂದಿದೆ ಅನ್ನೋದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು.